ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ದೊಡ್ಡ ಆದೇಶ ಹೊರಡಿಸಿದ್ದಾರೆ. ಯಾವ ಮಟ್ಟಿಗೆ ಅಂದ್ರೆ ತಮ್ಮ ಸರ್ಕಾರದ ಕಂಪನಿ ವಿರುದ್ಧವೇ ಪ್ರಹಾರಕ್ಕೆ ಮುಂದಾಗಿದ್ದಾರೆ. ಅತ್ತ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ. ಉತ್ತರ ಪ್ರದೇಶದ ಬುಲ್ಡೋಸರ್ ಮತ್ತೆ ಆಕ್ಷನ್ಗೆ ಇಳಿದಿದ್ದು, ಇತ್ತ ಪಶ್ಚಿಮ ಬಂಗಾಳದಲ್ಲಿ ಜನರೇ ಟಿಎಂಸಿ ನಾಯಕನಿಗೆ ತಲೆ ಬೋಳ್ಸಿ ಮೆರವಣಿಗೆ ಮಾಡಿದ್ದಾರೆ. ಎಲ್ಲಾ ಘಟನೆಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ಮಲೇಷ್ಯಾ ಪ್ರಧಾನಿ ಸಿಎಂ ಡಿಕೆ ಶಿವಕುಮಾರ್ಗೆ ಫೋನ್ ಮಾಡಿರೋ ಮಾಹಿತಿ ಕೊಟ್ಬಿಡ್ತೀವಿ. ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮಧ್ಯೆ ಮಾತುಕತೆಯಾಗಿದೆ. ಇಬ್ರು ನಾಯಕರು ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದಾರೆ. ಕರ್ನಾಟಕ ಸಿಎಂ ಆಗಿದ್ದಕ್ಕೆ ಡಿಕೆ ಶಿವಕುಮಾರ್ಗೆ ಮಲೇಷ್ಯಾ ಪಿಎಂ ಶುಭಾಶಯ ತಿಳಿಸಿದ್ದಾರೆ. ಕರ್ನಾಟಕ ಮತ್ತು ಮಲೇಷ್ಯಾ ನಡುವಿನ ಸಂಬಂಧವನ್ನ ಬಲಪಡಿಸುವ ಕುರಿತು ಇಬ್ಬರು ಚರ್ಚಿಸಿದ್ದಾರೆ. ಇದೇ ವೇಳೆ ಕರ್ನಾಟಕ ಮಲೇಷ್ಯಾ ನಡುವಿನ ಸಹಕಾರ ಹೆಚ್ಚಿಸುವ ನಿಟ್ಟಿನಲ್ಲಿ ಮಲೇಷ್ಯಾಗೆ ಬರುವಂತೆ ಅನ್ವರ್ ಇಬ್ರಾಹಿಂ ಡಿಕೆ ಶಿವಕುಮಾರ್ಗೆ ಆಹ್ವಾನ ಕೊಟ್ಟಿದ್ದಾರೆ. ಈ ಆಹ್ವಾನವನ್ನ ಸ್ವೀಕರಿಸಿರೋ ಡಿಕೆಶಿ ಸಮಯ ನೋಡಿಕೊಂಡು ಆದಷ್ಟು ಬೇಗ ಮಲೇಷ್ಯಾಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದ ಟೆಕ್ನಾಲಜಿ ಇಂಡಸ್ಟ್ರಿ ಮತ್ತು ಎಜುಕೇಷನ್ ಸಿಸ್ಟಮ್ ನೋಡೋಕೆ ನೀವು ಕೂಡ ಒಮ್ಮೆ ಬನ್ನಿ ಅಂತ ಮಲೇಷ್ಯಾ ಪ್ರಧಾನಿಗೆ ಡಿಕೆ ಶಿವಕುಮಾರ್ ಇನ್ವೈಟ್ ಮಾಡಿದ್ದಾರೆ. ಗುಜರಾತ್ನ ಸೂರತ್ನಲ್ಲಿ ವಿಚಿತ್ರ ಮತ್ತು ಶಾಕಿಂಗ್ ಘಟನೆ ನಡೆದಿದೆ. ಬರೋಬ್ಬರಿ 100ಕ್ಕೂ ಹೆಚ್ಚು ಮನೆಗಳನ್ನ ಕೆಡವಲಾಗಿದೆ. ಅಲ್ಲಿನ ಕತಾರ್ಗಾಮ್ನ ನಶೀರ್ ನಗರದಲ್ಲಿ 100ಕ್ಕೂ ಹೆಚ್ಚು ಮನೆಗಳನ್ನ ಡೆಮಾಲಿಷ್ ಮಾಡಲಾಗಿದೆ. ಆದ್ರೆ ಈ ಮನೆಗಳನ್ನ ಯಾರು ಒಡೆದಾಕಿದ್ರು ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ಸೂರತ್ ಮುನ್ಸಿಪಲ್ ಕಾರ್ಪೊರೇಷನ್ ನಾವು ಆದೇಶ ಕೊಟ್ಟಿಲ್ಲ, ಡೆಮಾಲಿಷ್ನಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಹೇಳ್ತಿದೆ. ಈ ಘಟನೆ ಬಗ್ಗೆ ಸೂರತ್ ಮುನ್ಸಿಪಲ್ ಕಮಿಷನರ್ ಎಂ ನಾಗರಾಜನ್ ಕೂಡ ಮಾತನಾಡಿದ್ದಾರೆ. ಲ್ಯಾಂಡ್ ಲಿಮಿಟ್ ಚೆಕ್ ಮಾಡೋಕೆ ಮಾತ್ರ ನಮ್ಮ ಟೀಮ್ ಅಲ್ಲಿಗೆ ಹೋಗಿತ್ತು. ಆ ಟೈಮ್ನಲ್ಲಿ ಬೇರೆ ಯಾರೋ ಈ ಮನೆಗಳನ್ನ ಒಡೆದುಹಾಕಿದ್ದಾರೆ. ಆ ಜಾಗ ಖಾಸಗಿಯವರಿಗೆ ಸೇರಿದ್ದು, ಅವರೇ ಈ ತರ ಮಾಡಿರ್ಬೋದು ಅಂದಿದ್ದಾರೆ. ಇನ್ನು ಈ ವಿಚಿತ್ರ ಘಟನೆ ಬಗ್ಗೆ ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ. ಪ್ರೈವೇಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ರಸ್ತೆಗಾಗಿ ಈ ತರ ಮಾಡಿದ್ದಾರೆ. ಬುಲ್ಡೋಸರ್ ತಂದು ಮನೆಗಳನ್ನ ಒಡೆದಿದ್ದಾರೆ. ಈ ಟೈಮ್ನಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ಮತ್ತು ಪೊಲೀಸರು ಅಲ್ಲೇ ಇದ್ರು ಅಂತ ಹೇಳಿದ್ದಾರೆ. ಹೀಗಾಗಿ ಒಬ್ಬೊಬ್ರು ಒಂದೊಂದು ತರ ರಿಪೋರ್ಟ್ ಕೊಡ್ತಿರೋದಕ್ಕೆ ಭಾರಿ ಗೊಂದಲ ಶುರುವಾಗಿದೆ. ಭಾರಿ ಅನುಮಾನ ಕೂಡ ಎದ್ದಿದೆ. ಸದ್ಯ ಈ ಬಗ್ಗೆ ತನಿಖೆ ನಡೀತಿದೆ. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ತಮಿಳುನಾಡಿನ ಸರ್ಕಾರಿ ಸ್ವಾಮ್ಯದ ಟಾಸ್ಮಾಕ್ ಅಥವಾ ತಮಿಳುನಾಡು ಸ್ಟೇಟ್ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಈ ಟಾಸ್ಮಾಕ್ ಒಳಗಡೆ ಪ್ರತಿ ತಿಂಗಳು ಮದ್ಯ ಮಾರಾಟದಲ್ಲಿ ಸುಮಾರು 102 ಕೋಟಿ ರೂಪಾಯಿ ಹಣ ಅನಧಿಕೃತವಾಗಿ ಕಲೆಕ್ಟ್ ಮಾಡಲಾಗ್ತಿದೆ ಅನ್ನೋ ಸ್ಫೋಟಕ ಆರೋಪ ಇತ್ತು. ಅಷ್ಟೇ ಅಲ್ಲ, ಆ ಹಣ ಪಾರ್ಟಿ ಫಂಡ್ ಅಂತ ಹೇಳಿ ಯಾವುದೋ ರಾಜಕೀಯ ಪಕ್ಷಗಳ ಫಂಡ್ಗೆ ಡೈವರ್ಟ್ ಆಗ್ತಿದೆ ಅಂತ ಗೊತ್ತಾಗಿತ್ತು. ಅದು ಯಾವ ಪಕ್ಷ ಅಂತ ರಿವೀಲ್ ಆಗಿಲ್ಲ. ಇದರಿಂದ ಕಳೆದ 5 ವರ್ಷಗಳಲ್ಲಿ ಹತ್ರ 1600 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಮಾಹಿತಿಯನ್ನ ವಿಜಯ್ಗೆ ತಿಳಿಸಲಾಗಿತ್ತು. ಅದರ ಬೆನ್ನಲ್ಲೇ ಸಿಎಂ ವಿಜಯ್ ಕ್ರಮಕ್ಕೆ ಆದೇಶಿಸಿದ್ದಾರೆ. ಈ ಕೂಡಲೇ ಅನಧಿಕೃತವಾಗಿ ಹಣ ಕಲೆಕ್ಟ್ ಆಗ್ತಿರೋದು ನಿಲ್ಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಅಕ್ರಮದ ಬಗ್ಗೆ ತಮಿಳುನಾಡಿನ ಅಬಕಾರಿ ಸಚಿವ ಕೆ ವಿಘ್ನೇಶ್ ಮೇಲ್ವಿಚಾರಣೆ ನಡೆಸಲಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ಬಗ್ಗೆ ಮಾತನಾಡಿರೋ ಸಚಿವ ವಿಘ್ನೇಶ್, ಭ್ರಷ್ಟಾಚಾರ ಮತ್ತು ಜನರ ಸಂಕಷ್ಟದಿಂದ ಕಲೆಕ್ಟ್ ಆಗಿರೋ ಹಣ ಸರ್ಕಾರಕ್ಕೆ ಬೇಡವೇ ಬೇಡ ಅಂತ ಸಿಎಂ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಟಾಸ್ಮಾಕ್ನಿಂದ ಬರೋ ಹಣ ಕೇವಲ ಸರ್ಕಾರಕ್ಕೆ ಮಾತ್ರ ತಲುಪೋ ಹಾಗೆ ನೋಡ್ಕೊಳ್ಳಿ. ಹಣ ಬೇರೆಡೆ ಡೈವರ್ಟ್ ಆಗೋದನ್ನ ತಕ್ಷಣವೇ ನಿಲ್ಲಿಸಿ. ಜನರ ಹಣವನ್ನ ರಾಜ್ಯದ ಬೊಕ್ಕಸಕ್ಕೆ ತನ್ನಿ ಅಂತ ಸಿಎಂ ಆದೇಶಿಸಿದ್ದಾರೆ ಅಂತ ವಿಘ್ನೇಶ್ ಹೇಳಿದ್ದಾರೆ. ಈ ಮೂಲಕ ತಮಿಳುನಾಡು ಸಿಎಂ ಆಗ್ತಿದ್ದಂತೆ ವಿಜಯ್ ಮೊದಲು ಟಾಸ್ಮಾಕ್ನಲ್ಲಿ ಮೇಜರ್ ಸರ್ಜರಿ ಮಾಡೋಕೆ ಇಳಿದಿದ್ದಾರೆ. ಅಂದಹಾಗೆ ಈ ಟಾಸ್ಮಾಕ್ ತಮಿಳುನಾಡು ಸರ್ಕಾರದ ಅಧೀನದಲ್ಲಿರೋ ಸಂಸ್ಥೆ. ರಾಜ್ಯದಲ್ಲಿ ಮದ್ಯ ಮಾರಾಟದ ಸಂಪೂರ್ಣ ಹಕ್ಕು ಈ ಸಂಸ್ಥೆಗಿದೆ. ಖಾಸಗಿಯವರಿಗೆ ಇಲ್ಲಿ ಮದ್ಯ ಮಾರಾಟ ಮಾಡೋಕೆ ಅವಕಾಶ ಇಲ್ಲ. ಹೋಲ್ಸೇಲ್ ಮತ್ತು ಚಿಲ್ಲರೆ ಮಾರಾಟವನ್ನ ಇದೇ ನೋಡ್ಕೊಳ್ಳುತ್ತೆ. ತಮಿಳುನಾಡಿನಲ್ಲಿ ಒಟ್ಟು 4048 ರಿಜಿಸ್ಟರ್ ಆಗಿರೋ ಟಾಸ್ಮಾಕ್ ಅಂಗಡಿಗಳಿವೆ. ತಮಿಳುನಾಡಿನ ಅಬಕಾರಿ ಇಲಾಖೆ ಮೂಲಗಳ ಪ್ರಕಾರ ಸತತ 2 ದಶಕಗಳಿಂದ ಈ ಟಾಸ್ಮಾಕ್ ಒಳಗಡೆ ಈ ಭ್ರಷ್ಟಾಚಾರ ನಡೀತಾನೆ ಬಂದಿದೆ. ಒಂದು ಬಾಕ್ಸ್ ಮದ್ಯಕ್ಕೆ 90 ರೂಪಾಯಿ, 40 ರೂಪಾಯಿ ಅಥವಾ 20 ರೂಪಾಯಿ ಅಂತ ಎಕ್ಸ್ಟ್ರಾ ಚಾರ್ಜ್ ಹಾಕಲಾಗ್ತಿದೆ. ಈ ಹಣ ಯಾವತ್ತೂ ಸರ್ಕಾರಕ್ಕೆ ಹೋಗ್ಲೇ ಇಲ್ಲ. ಅವು ಆಡಳಿತಕ್ಕೆ ಬಂದ ಪಕ್ಷಗಳ ಕೈ ಸೇರ್ತಿದೆ ಅನ್ನೋ ಆರೋಪ ಇದೆ. ಈಗ ಇದರ ಮೇಲೇನೆ ವಿಜಯ್ ಪ್ರಹಾರ ಮಾಡಿದ್ದಾರೆ. ಅಂದಹಾಗೆ ವಿಜಯ್ ಸಿಎಂ ಆದ ತಕ್ಷಣವೇ ಸುಮಾರು 717 ಟಾಸ್ಮಾಕ್ ಮದ್ಯದಂಗಡಿಗಳನ್ನು ಮುಚ್ಚೋಕೆ ಆರ್ಡರ್ ಮಾಡಿದ್ರು. ಇದರಿಂದ ಸರ್ಕಾರಕ್ಕೆ ಮದ್ಯದಿಂದ ಬರೋ ಆದಾಯದಲ್ಲಿ ವರ್ಷಕ್ಕೆ ಬರೋಬ್ಬರಿ 8,000 ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಅಂತ ಅಂದಾಜಿಸಲಾಗಿದೆ. ಇದೇ ತಮಿಳುನಾಡಲ್ಲಿ ಅಣ್ಣಾಡಿಎಂಕೆಗೆ ದೊಡ್ಡ ಆಘಾತ ಆಗಿದೆ. ಮಾಜಿ ಸಚಿವರು ಸೇರಿ 300ಕ್ಕೂ ಹೆಚ್ಚು ಮುಖಂಡರು ಹಾಗೂ ಕಾರ್ಯಕರ್ತರು ವಿಜಯ್ರ ಟಿವಿಗೆ ಸೇರಿದ್ದಾರೆ. ಎಐಎಡಿಎಂಕೆ ನಾಯಕತ್ವದಡಿ ಜನರಿಗೆ ಪರಿಣಾಮಕಾರಿಯಾಗಿ ಸೇವೆ ಸಲ್ಲಿಸೋಕೆ ಸಾಧ್ಯವಾಗ್ತಿಲ್ಲ ಅಂತ ಪಕ್ಷ ತೋರ್ತಿದ್ದಾರೆ.
ಪನ್ನಿಯೂರ್ನಲ್ಲಿರುವ ಟಿವಿಕೆ ಕೇಂದ್ರ ಕಚೇರಿಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ ದರ್ಶನ ಮಾಡಬೇಕು ಅಂತ ಇರೋರಿಗೆ 7 ಸ್ಯಾಂಡ್ಸ್ ಟೂರಿಸಂ ಕಡೆಯಿಂದ ಒಳ್ಳೆ ಆಫರ್ ಇದೆ. ಇದೇ ಜುಲೈ 15ಕ್ಕೆ ಈ ಟ್ರಿಪ್ ಶುರು ಆಗ್ತಿದೆ. ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಊಟ ಮತ್ತೆ ಎಸಿ ಟ್ರಾನ್ಸ್ಪೋರ್ಟ್ ಕವರ್ ಆಗುತ್ತೆ. ಜೊತೆಗೆ 24 ಗಂಟೆ ಟೂರ್ ಮ್ಯಾನೇಜರ್ ಇರ್ತಾರೆ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸೋಮವಾರದಿಂದ ಅರ್ಜಿ ಹಾಕಬಹುದು. ಒಟ್ಟು 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೊಲೀಸ್ ಇಲಾಖೆ ಅಧಿಸೂಚನೆ ಹೊರಡಿಸಲಾಗಿತ್ತು. ಇದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 596 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಆಗಸ್ಟ್ 2ಕ್ಕೆ ಲಿಖಿತ ಪರೀಕ್ಷೆ ನಡೆಯಲಿದೆ. ಅರ್ಜಿ ಸಲ್ಲಿಸೋಕೆ ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅರ್ಜಿ ಸಲ್ಲಿಕೆಗೆ ಜುಲೈ 3 ಕೊನೆ ದಿನ ಆಗಿದೆ. ನೀಟ್ ಪೇಪರ್ ಲೀಕ್ ಹಗರಣದ ನಂತರ ಕೇಂದ್ರ ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಜೂನ್ 21ರ ನೀಟ್ ಮರುಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ಸಾಗಿಸೋಕೆ ಇದೇ ಮೊದಲ ಬಾರಿಗೆ ವಾಯುಸೇನೆಯನ್ನ ಬಳಸಿಕೊಳ್ಳಲಾಗುತ್ತಿದೆ. ಈ ಬಗ್ಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಡೈರೆಕ್ಟರ್ ಜನರಲ್ ಅಭಿಷೇಕ್ ಸಿಂಗ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಇನ್ನು ರಾಜ್ಯಕ್ಕೆ ಮುಂಗಾರು ಆಗಮನ ಆಗಿದೆ. ಇದರ ಪರಿಣಾಮ ಮುಂದಿನ 8 ದಿನ ಗುಡುಗು ಸಿಡಿಲು ಸಹಿತ ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಜೂನ್ 15ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ. ಇನ್ನು ಕಳೆದ 24 ಗಂಟೆಗಳಲ್ಲಿ ಬಳ್ಳಾರಿ ಜಿಲ್ಲೆಯ ಕಪ್ಪಗಲ್ ಅನ್ನೋ ಕಡೆ ಅತಿ ಹೆಚ್ಚು ಅಂದ್ರೆ 126 ಮಿಲಿಮೀಟರ್ ಮಳೆಯಾಗಿದೆ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಪುನಃ ಬುಲ್ಡೋಸರ್ ರಸ್ತೆಗಿಳಿದಿದೆ. ಅಕ್ರಮವಾಗಿ ನಿರ್ಮಾಣ ಮಾಡಿರೋ ಧಾರ್ಮಿಕ ಕಟ್ಟಡಗಳನ್ನ ಕೆಡವಲಾಗಿದೆ. ಮಜರ್ ಅಂದ್ರೆ ಮುಸ್ಲಿಂ ಸಂತರ ಸಮಾಧಿ ಮೇಲೆ ಕಟ್ಟೋ ಗುಡಿ. ಈಗಿದನ್ನ ಸರ್ಕಾರಿ ಜಾಗದಲ್ಲಿ ಕಟ್ಟಲಾಗಿದೆ ಅಂತ ಧ್ವಂಸ ಮಾಡಲಾಗಿದೆ. ಸರ್ಕಾರದ ಅಧಿಕೃತ ಆದೇಶದ ಮೇರೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ 1 ಗಂಟೆಯಲ್ಲಿ ಕೆಲಸ ನಡೆದಿದೆ. ಈ ನಡುವೆ ಪಶ್ಚಿಮ ಬಂಗಾಳ ಸರ್ಕಾರ ರಾಜ್ಯಾದ್ಯಂತ ಮದ್ರಸಾಗಳ ಸರ್ವೆ ಲಾಂಚ್ ಮಾಡಿದೆ. ಮದ್ರಸಾಗಳ ಕಾರ್ಯವೈಖರಿ, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಲೀಗಲ್ ಸ್ಟೇಟಸ್ ಬಗ್ಗೆ ಸಮಗ್ರ ಮಾಹಿತಿ ನೀಡಿ ಅಂತ ಆದೇಶಿಸಿದೆ. ಜುಲೈ 5ರೊಳಗೆ ಈ ಕುರಿತು ರಿಪೋರ್ಟ್ ಸಬ್ಮಿಟ್ ಆಗಬೇಕು ಅಂತ ಎಲ್ಲಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳಿಗೆ ನಿರ್ದೇಶಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇದೇ ಬಂಗಾಳದಲ್ಲಿ ಟಿಎಂಸಿ ನಾಯಕರ ಮೇಲಿನ ದಾಳಿ ಮುಂದುವರೆದಿದೆ. ಇದೀಗ ಹೌರಾ ಜಿಲ್ಲೆಯ ಜನರು ಟಿಎಂಸಿ ನಾಯಕ ಸನ್ನಾಶಿ ಮನ್ನಾ ಅನ್ನೋರ ತಲೆ ಬೋಳ್ಸಿ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡಿಸಿದ್ದಾರೆ. ಸರ್ಕಾರದ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳಿಂದ ಸನ್ನಾಶಿ ಹಣ ಸುಲಿಗೆ ಮಾಡ್ತಿದ್ರು ಅಂತ ಆರೋಪಿಸಿ ಈ ತರ ಮಾಡಿದ್ದಾರೆ. ಇವರನ್ನ ಹಳ್ಳಿಲಿ ಮೆರವಣಿಗೆ ಮಾಡ್ತಿರೋ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಹಾಗೆ ಸನ್ನಾಶಿ ನಿವಾಸದಲ್ಲಿದ್ದ ಅನೇಕ ಆಧಾರ್ ಕಾರ್ಡ್ಗಳು ಮತ್ತು ಎಂಜಿ ನರೇಗಾ ಯೋಜನೆಗೆ ಸಂಬಂಧಿಸಿದ ಜಾಬ್ ಕಾರ್ಡ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ನಂತರ ಪೊಲೀಸರು ತಕ್ಷಣವೇ ಮಧ್ಯಪ್ರವೇಶಿಸಿ ಉದ್ರಿಕ್ತ ಜನರಿಂದ ಸನ್ನಾಶಿ ಮನ್ನಾರನ್ನ ರಕ್ಷಿಸಿದ್ದಾರೆ. ಇದು ಟಿಎಂಸಿಯ ಹಿರಿಯ ಶಾಸಕ ಮದನ್ ಮಿತ್ರ ಅವರ ಕಾರಿನ ಮೇಲೆ ಮೊಟ್ಟೆಗಳನ್ನು ಎಸೆಯಲಾಗಿದೆ. ಬಂಗಾಳದ ಕಮಹರ್ತಿ ವಿಧಾನಸಭಾ ಕ್ಷೇತ್ರದಲ್ಲಿ ತಡರಾತ್ರಿ ಈ ಘಟನೆ ನಡೆದಿದೆ. ದಾಳಿಯೆಲ್ಲ ಪ್ರೀ ಪ್ಲಾನ್ಡ್. ಇದರ ಹಿಂದೆ ಬಿಜೆಪಿ ಕೈವಾಡವಿದೆ ಅಂತ ಮದನ್ ಮಿತ್ರ ಆರೋಪಿಸಿದ್ದಾರೆ. ಇನ್ನು ಈ ಘಟನೆಯಲ್ಲಿ ಮದನ್ ಮಿತ್ರರ ಕಾರ್ ಡ್ರೈವರ್ ಮೇಲೆ ಹಲ್ಲೆಯಾಗಿದೆ ಅಂತಲೂ ಹೇಳಲಾಗ್ತಿದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಅಕ್ರಮ ಒತ್ತುವರಿ ತೆರವಿಗೆ ತಂದಿರೋ ಹೈಡ್ರಾ ಟಾಸ್ಕ್ ಫೋರ್ಸ್ ಬಗ್ಗೆ ರೇವಂತ್ ವಿವಾದಿತ ಹೇಳಿಕೆ ಕೊಟ್ಟಿದ್ರು. ಈ ಹೈಡ್ರಾ ಅನ್ನೋದು ಜರ್ಮನಿ ಸರ್ವಾಧಿಕಾರಿಯಾಗಿದ್ದ ಹಿಟ್ಲರ್ಗೆ ಫೇವರೇಟ್ ಪದ. ಹಿಟ್ಲರ್ನ ಕೋರ್ ತಂಡವನ್ನ ಹೈಡ್ರಾ ಅಂತ ಕರೆಯಲಾಗ್ತಿತ್ತು. ಹಿಟ್ಲರ್ನ ಪ್ರೇರಣೆಯಿಂದ ಈ ಹೈಡ್ರಾ ತಂದಿದ್ದೀವಿ ಅಂತ ರೇವಂತ್ ರೆಡ್ಡಿ ಹೇಳಿದ್ರು. ಇದಕ್ಕೆ ಬಿಜೆಪಿ ರೇವಂತ್ ರೆಡ್ಡಿ ರಾಹುಲ್ ಗಾಂಧಿ ಭಾಷೆಯಲ್ಲೇ ಮಾತನಾಡ್ತಿದ್ದಾರೆ ಅಂತ ಹೇಳಿದೆ. ಅಲ್ಲದೆ ಕಾಂಗ್ರೆಸ್ ಪಾರ್ಟಿಯ ಡೇಂಜರಸ್ ಹಿಟ್ಲರ್ ಮೈಂಡ್ಸೆಟ್ ಈಗ ಬಯಲಾಗಿದೆ. ಹಿಟ್ಲರ್ ಪ್ರೇರಣೆಯಿಂದ ಹೈಡ್ರಾ ಮಾಡಿದೀನಿ ಅಂತ ಸಿಎಂ ಓಪನ್ ಆಗಿ ಹೇಳ್ತಿದ್ದಾರೆ. ಹೀಗಾಗಿ ಸಿಎಂ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಹೇಳಿದೆ. ಇನ್ನು ರೇವಂತ್ ರೆಡ್ಡಿ ಅವರ ಇನ್ನೊಂದು ಹೇಳಿಕೆ ಕೂಡ ಭಾರೀ ವಿವಾದ ಎಬ್ಬಿಸಿದೆ. ಕೇಂದ್ರದ ನಾಯಕರಿಗೆ ಸಲ್ಯೂಟ್ ಹೊಡೆಯೋಕೆ ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳಿದ್ದಾರೆ. ಪ್ರಧಾನಿ, ರಾಷ್ಟ್ರಪತಿ, ಗೃಹ ಸಚಿವ, ರಕ್ಷಣಾ ಸಚಿವ ಎಲ್ಲರೂ ಉತ್ತರ ಭಾರತದವರೇ ಆಗಿದ್ದಾರೆ. ಅವರಿಗೆ ನಾನ್ಯಾಕೆ ಸಲ್ಯೂಟ್ ಮಾಡಬೇಕು ಅಂತ ತೆಲಂಗಾಣ ಸಿಎಂ ಹೇಳಿದ್ದಾರೆ. ಇದಕ್ಕೆ ತೆಲಂಗಾಣ ಬಿಜೆಪಿ ಅಧ್ಯಕ್ಷ ರಾಮಚಂದರ್ ರಾವ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ನಾಯಕರು ಬೇಕು ಅಂತಲೇ ನಾರ್ತ್ ಮತ್ತು ಸೌತ್ ಮಧ್ಯೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡೋಕೆ ಪದೇ ಪದೇ ದಿಲ್ಲಿಗೆ ಹೋಗ್ತಿರಲ್ಲ, ಆಗ ನಿಮಗೆ ನಾಚಿಕೆ ಆಗ್ಲಿಲ್ವಾ ಅಂತ ರಾವ್ ಪ್ರಶ್ನೆ ಮಾಡಿದ್ದಾರೆ. ಎಬಿವಿಪಿ ಮತ್ತು ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದಿರೋ ರೇವಂತ್ ರೆಡ್ಡಿ ಈ ತರ ಮಾತನಾಡ್ತಿರೋದು ನಿಜಕ್ಕೂ ಬೇಸರದ ಸಂಗತಿ ಅಂದಿದ್ದಾರೆ. ಕಾಶಿಗೆ ಸಂಬಂಧಪಟ್ಟಂತೆ ವಾರಣಾಸಿ ಮುನ್ಸಿಪಲ್ ಕಾರ್ಪೊರೇಷನ್ ದೊಡ್ಡ ನಿರ್ಧಾರ ಮಾಡಿದೆ.
ಮೀನು ಮಾಂಸ ಮಾರ್ಕೆಟ್ಗಳನ್ನ ವಾರಣಾಸಿ ಸಿಟಿ ಹೊರಗಡೆ ಶಿಫ್ಟ್ ಮಾಡೋಕೆ ಪ್ಲಾನ್ ಹಾಕಿದೆ. ಕಾಶಿಗೆ ಜನರು ಭೇಟಿ ನೀಡೋದು ಹೆಚ್ಚಾಗ್ತಿದೆ. ಪ್ರತಿ ವರ್ಷ ಶ್ರಾವಣ ತಿಂಗಳು ಬಂದಾಗ ವಾರಣಾಸಿ ಸಿಟಿ ಒಳಗಡೆ ಇರೋ ಮಾಂಸ ಮಾರಾಟಗಾರರಿಗೆ ತುಂಬಾ ಲಾಸ್ ಆಗುತ್ತೆ. ಹಬ್ಬ ಹರಿದಿನ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು, ಡಿಮ್ಯಾಂಡ್ ಕಮ್ಮಿ ಇರುತ್ತೆ ಅಂತ ಬಹಳ ಟೈಮ್ ಮಾಂಸದ ಅಂಗಡಿ ಕ್ಲೋಸ್ ಮಾಡಲಾಗ್ತಿದೆ. ಸೊ ಮಾಂಸ ಮಾರ್ಕೆಟ್ಗಳನ್ನ ಸಿಟಿ ಹೊರಗಡೆ ಶಿಫ್ಟ್ ಮಾಡಬೇಕು ಅಂತ ಡಿಮ್ಯಾಂಡ್ ಇತ್ತು. ಕಳೆದ ವರ್ಷ ಅಲ್ಲಿನ ಕೌನ್ಸಿಲರ್ ಗುಲ್ಶನ್ ಅಲಿ ಅನ್ನೋರು ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈಗ ಅಂಗಡಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಅಡುಗೆ ಎಣ್ಣೆ ವಿಚಾರದಲ್ಲಿ ಹೊಸ ರೂಲ್ಸ್ ಜಾರಿಗೆ ತಂದಿದೆ. ಲೀಗಲ್ ಮೆಟ್ರಾಲಜಿ ಫ್ರೇಮ್ ವರ್ಕ್ ಅಡಿಯಲ್ಲಿ ಅಡುಗೆ ಎಣ್ಣೆ ಪ್ಯಾಕೆಟ್ಗಳಿಗೆ ಒಂದು ಸ್ಟ್ಯಾಂಡರ್ಡ್ ಸೈಜ್ ಫಿಕ್ಸ್ ಮಾಡಲಾಗಿದೆ. ಇನ್ಮುಂದೆ ಮಾರ್ಕೆಟ್ನಲ್ಲಿ 200 ಗ್ರಾಂ, 500 ಗ್ರಾಂ, 1ರಿಂದ 5 ಕೆಜಿ ಹಾಗೂ 15 ಮತ್ತು 20 ಕೆಜಿ ಪ್ಯಾಕೆಟ್ಗಳು ಮಾತ್ರ ಅಧಿಕೃತವಾಗಿ ಸಿಗಲಿವೆ. ಪಾಮ್ ಆಯಿಲ್, ಸನ್ಫ್ಲವರ್ ಆಯಿಲ್, ಕಡಲೆಕಾಯಿ ಎಣ್ಣೆ, ಸಾಸಿವೆ ಎಣ್ಣೆ ಸೇರಿದಂತೆ ಎಲ್ಲಾ ಪ್ರಮುಖ ಅಡುಗೆ ಎಣ್ಣೆಗಳಿಗೂ ಈ ರೂಲ್ಸ್ ಅನ್ವಯ ಆಗತ್ತೆ. ಈ ಹಿಂದೆ ಕಂಪನಿಗಳು ತಮಗೆ ಇಷ್ಟ ಬಂದ ಸೈಜ್ನಲ್ಲಿ ಎಣ್ಣೆ ಪ್ಯಾಕೆಟ್ ಮಾಡ್ತಿದ್ವು. ಇದರಿಂದ ಜನರಿಗೆ ಬೆಲೆ ಲೆಕ್ಕ ಹಾಕೋಕೆ ಮತ್ತು ಯಾವ ಬ್ರ್ಯಾಂಡ್ ಎಣ್ಣೆ ತಗೋಬೇಕು ಅಂತ ಡಿಸೈಡ್ ಮಾಡೋಕೆ ಕಷ್ಟ ಆಗ್ತಿತ್ತು. ಈಗ ಅದು ಸುಲಭವಾಗಲಿದೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧದಿಂದ ಸಿಲ್ಕ್ ಬೋರ್ಡ್ ವರೆಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ದಾರೆ. ಬಳಿಕ ತಮ್ಮ ತವರೂರು ಕನಕಪುರಕ್ಕೆ ಕಾರಲ್ಲಿ ಹೋಗಿದ್ದಾರೆ. ಹಾರೋಹಳ್ಳಿ, ಕನಕಪುರದಲ್ಲಿ ರೋಡ್ ಶೋ ಮಾಡಿದ್ದಾರೆ. ಇದೇ ವೇಳೆ ಜೆಡಿಎಸ್ನವರಿಗೂ ಕಾಂಗ್ರೆಸ್ ಪಕ್ಷದ ಬಾಗಿಲು ತೆಗೆದಿದೆ ಅಂತ ಓಪನ್ ಆಫರ್ ಇಟ್ಟಿದ್ದಾರೆ. ಶನಿವಾರ ದಿಲ್ಲಿಲಿ ಕಾಕ್ರೋಚ್ ಪಾರ್ಟಿ ನಡೆಸಿದ ಪ್ರೊಟೆಸ್ಟ್ ಬಗ್ಗೆ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದಿಬ್ಗೆ ಮಾತನಾಡಿದ್ದಾರೆ. ಈ ಬೃಹತ್ ಪ್ರತಿಭಟನೆ ಕೇವಲ ಟ್ರೈಲರ್ ಅಷ್ಟೇ. ಒಗ್ಗಟ್ಟಾದ್ರೆ ನಾವೆಲ್ಲ ಏನ್ ಮಾಡ್ಬೋದು ಅನ್ನೋದನ್ನ ಸರ್ಕಾರಕ್ಕೆ ತೋರಿಸಿದೀವಿ ಅಂತ ದಿಬ್ಗೆ ಹೇಳಿದ್ದಾರೆ. ಅಲ್ಲದೆ ನೀಟ್ ಪೇಪರ್ ಲೀಕ್ ಸಂಬಂಧ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ 7 ದಿನಗಳ ಒಳಗೆ ರಾಜೀನಾಮೆ ನೀಡಬೇಕು, ಇಲ್ಲಾಂದ್ರೆ ಮತ್ತಷ್ಟು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಈ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆಯನ್ನ ಬಿಜೆಪಿ ತೀವ್ರವಾಗಿ ಖಂಡಿಸಿದೆ. ಯುವಕರನ್ನ ನೆಗೆಟಿವ್ ಪಾಲಿಟಿಕ್ಸ್ಗೆ ಎಳೆದು ತರಲಾಗ್ತಿದೆ ಅಂತ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಆರೋಪಿಸಿದ್ದಾರೆ. ಅಲ್ಲದೆ ವಿದೇಶದಲ್ಲಿ ಕುಳಿತಿರೋರು ದೇಶದ ಯುವಕರ ದಾರಿ ತಪ್ಪಿಸುತ್ತಿದ್ದಾರೆ. ಆದ್ರೆ ನಮ್ಮ ದೇಶದ ಯುವಕರು ಯಾರ ಕೈಗೊಂಬೆಯಾಗದೆ ದೇಶ ನಿರ್ಮಾಣದಲ್ಲಿ ತೊಡಗಲಿದ್ದಾರೆ ಅಂತ ಬಿಜೆಪಿ ಅಧ್ಯಕ್ಷರು ಹೇಳಿದ್ದಾರೆ. ಮತ್ತೊಂದು ಕಡೆ ಶನಿವಾರ ನಡೆದ ಈ ಸಿಜೆಪಿ ಪ್ರೊಟೆಸ್ಟ್ನಿಂದ ದೂರ ಇರಿ ಅಂತ ಹೇಳಿ ಮುಸ್ಲಿಂ ಯುವಕರಿಗೆ ಎಚ್ಚರಿಕೆ ನೀಡಲಾಗಿತ್ತು ಅಂತ ಗೊತ್ತಾಗಿದೆ. ಪ್ರತಿಭಟನೆಗೂ ಮುನ್ನ ವಾಟ್ಸ್ಆಪ್, ಮಸೀದಿ, ಇನ್ಸ್ಟಾಗ್ರಾಂ ಮತ್ತು ಎಕ್ಸ್ ಖಾತೆಗಳ ಮೂಲಕ ಈ ಸೂಚನೆಯನ್ನ ರವಾನಿಸಲಾಗಿತ್ತು. ಗಲಭೆ ನಡೆದ್ರೆ ಮುಸ್ಲಿಮರನ್ನೇ ಹೊಣೆ ಮಾಡಬಹುದು ಅಂತ ಹೇಳಿ ಹೋರಾಟದ ಬದಲು ಶಿಕ್ಷಣದತ್ತ ಗಮನ ಹರಿಸೋಕೆ ಧರ್ಮಗುರುಗಳು ಸಲಹೆ ನೀಡಿದ್ರು ಅಂತ ಮಾಹಿತಿ ಲಭ್ಯವಾಗಿದೆ. ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ. ಪೋರ್ಚುಗಲ್ನಲ್ಲಿ ನಡೆದಿರೋ ಗುಂಡಿನ ದಾಳಿಯ ಹೊಣೆಯನ್ನ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಹೊತ್ಕೊಂಡಿದೆ. ಇತ್ತೀಚೆಗಷ್ಟೇ 2 ಶೂಟೌಟ್ಗಳು ನಡೆದಿದ್ವು. ಗುರ್ಪ್ರೀತ್ ಸಿಂಗ್ ಮತ್ತು ಗುರುದೀಪ್ ಸಿಂಗ್ ಅನ್ನೋ ಭಾರತೀಯರ ಮನೆ ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಈಗ ಬಿಷ್ಣೋಯಿ ಗ್ಯಾಂಗ್ನ ಆರ್.ಕೆ. ಮೀನಾ ಅನ್ನೋ ಗ್ಯಾಂಗ್ಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಇದನ್ನ ನಾವೇ ಮಾಡಿದ್ದು ಅಂತ ಹೇಳಿದ್ದಾನೆ. ಇದು ಕೇವಲ ಎಚ್ಚರಿಕೆ ಕೊಡೋಕೆ ಮಾಡಿರೋ ಫೈರಿಂಗ್ ಅಷ್ಟೇ. ನಮ್ಮ ಬೇಡಿಕೆ ಒಪ್ಲಿಲ್ಲ ಅಂದ್ರೆ ಮುಂದಿನ ಗುಂಡು ನೇರವಾಗಿ ನಿಮ್ಮ ಎದೆಗೆ ನುಗ್ಗುತ್ತೆ ಅಂತ ಹೇಳಿದ್ದಾನೆ. ನಮ್ಮ ನೆಟ್ವರ್ಕ್ ಇಡೀ ಪ್ರಪಂಚದಾದ್ಯಂತ ಇದೆ. ನೀವು ಯುರೋಪ್ನ ಯಾವ ಮೂಲೆಯಲ್ಲಿ ಅಡಗಿ ಕುಳಿತರೂ ನಿಮ್ಮನ್ನ ಮಾತ್ರ ಬಿಡಲ್ಲ ಅಂತ ಬಿಷ್ಣೋಯಿ ಗ್ಯಾಂಗ್ ಹೇಳಿದೆ. ಸದ್ಯ ಈ ಬೆಳವಣಿಗೆಗಳನ್ನ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಮತ್ತು ಪೋರ್ಚುಗಲ್ ಅಧಿಕಾರಿಗಳು ಮಾನಿಟರ್ ಮಾಡ್ತಿದ್ದಾರೆ. ಸುಲಿಗೆಗೋಸ್ಕರ ಈ ಗ್ಯಾಂಗ್ ದಾಳಿ ಮಾಡಿರಬಹುದು ಎನ್ನಲಾಗ್ತಿದೆ. ಸದ್ಯ ಭಾರತ ಭೇಟಿಯಲ್ಲಿರೋ ವೆನೆಜುವೆಲಾದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಆಂಧ್ರಪ್ರದೇಶದ ಪುಟ್ಟಪರ್ತಿಗೆ ಭೇಟಿ ನೀಡಿದ್ದಾರೆ. ಪ್ರಶಾಂತಿ ನಿಲಯದಲ್ಲಿರೋ ಶ್ರೀ ಸತ್ಯಸಾಯಿ ಬಾಬಾ ಅವರ ಮಹಾಸಮಾಧಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಧ್ಯಾನ ಕೂಡ ಮಾಡಿದ್ದಾರೆ. ಅಂದಹಾಗೆ ವೆನೆಜುವೆಲಾ ನಾಯಕಿ ಪುಟ್ಟಪರ್ತಿಗೆ ಬರ್ತಿರೋದು ಇದೇ ಮೊದಲಲ್ಲ. ಹಾಗೆ ನೋಡಿದ್ರೆ ಇವರು ಪುಟ್ಟಪರ್ತಿ ಸಾಯಿಬಾಬಾರ ಭಕ್ತಿ ಕೂಡ ಹೌದು. ಇವರಿಗೂ ಮುಂಚೆ ಅಧ್ಯಕ್ಷರಾಗಿದ್ದ ಮಡೂರೋ ಕೂಡ ಸಾಯಿಬಾಬಾರ ಭಕ್ತರಾಗಿದ್ರು. ಸತ್ಯಸಾಯಿ ಬಾಬಾ ಅವರ ಶಾಂತಿ ಮತ್ತು ಸೇವಾ ಸಂದೇಶಗಳ ಬಗ್ಗೆ ಗೌರವವಿದೆ ಅಂತ ಹೇಳಿದ್ದಾರೆ. ಇದು ಅವರ 6ನೇ ಭಾರತ ಭೇಟಿ. ಭಾರತದ ಮಹಿಳಾ ಫುಟ್ಬಾಲ್ ತಂಡ 2026ರ SAFF ಅಂದ್ರೆ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಮಹಿಳಾ ಚಾಂಪಿಯನ್ಶಿಪ್ ಟ್ರೋಫಿ ಗೆದ್ದಿದೆ. ಈ ಮೂಲಕ ಭಾರತ ಈ ಟ್ರೋಫಿಯನ್ನ 6ನೇ ಬಾರಿ ಗೆದ್ದ ಹಾಗಾಗಿದೆ. ಇದಕ್ಕೆ ಪ್ರಧಾನಿ ಮೋದಿ ಶುಭಾಶಯ ತಿಳಿಸಿದ್ದಾರೆ. ಟೂರ್ನಿಯುದ್ದಕ್ಕೂ ತಂಡ ಅತ್ಯುತ್ತಮವಾಗಿ ಆಡಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಯುವಕರಿಗೆ ದೊಡ್ಡ ಸ್ಫೂರ್ತಿ ಸಿಗಲಿದೆ ಅಂದಿದ್ದಾರೆ. ಇನ್ನು ಚಂಡೀಗಢ್ನಲ್ಲಿ ನಡೆಯುತ್ತಿರೋ ಭಾರತ ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ನ 2ನೇ ದಿನವೂ ಟೀಂ ಇಂಡಿಯಾ ಉತ್ತಮ ಪ್ರದರ್ಶನ ತೋರಿದೆ. ಫಸ್ಟ್ ಇನ್ನಿಂಗ್ಸ್ನಲ್ಲಿ ಭಾರತ 8 ವಿಕೆಟ್ ನಷ್ಟಕ್ಕೆ 564 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಳ್ತು. ಭಾರತದ ಪರ ಕ್ಯಾಪ್ಟನ್ ಶುಭ್ಮನ್ ಗಿಲ್ 126 ರನ್ ಬಾರಿಸಿದ್ರು. ಇನ್ನು ತನ್ನ ಮೊದಲ ಇನ್ನಿಂಗ್ಸ್ ಶುರುವಾಗಿರೋ ಅಫ್ಘಾನಿಸ್ತಾನ ಆರಂಭಿಕ ಆಘಾತ ಅನುಭವಿಸಿದೆ.
40 ರನ್ ಗಳಿಸುವಷ್ಟರಲ್ಲಿ 2 ವಿಕೆಟ್ ಕಳ್ಕೊಳ್ತು. ಇನ್ನು ಎರಡನೇ ದಿನದಾಟದ ಅಂತ್ಯಕ್ಕೆ ಅಫ್ಘಾನಿಸ್ತಾನ 5 ವಿಕೆಟ್ ನಷ್ಟಕ್ಕೆ 113 ರನ್ ಬಾರಿಸಿದೆ. ಹೀಗಾಗಿ ಸದ್ಯ 451 ರನ್ಗಳ ಹಿನ್ನಡೆ ಅನುಭವಿಸುತ್ತಿದೆ. ಇನ್ನು ಟೀಂ ಇಂಡಿಯಾಗೆ ಸೆಲೆಕ್ಟ್ ಆದ 15 ವರ್ಷದ ಬಾಲಕ ವೈಭವ್ ಸೂರ್ಯವಂಶಿಗೆ ಬಿಸಿಸಿಐ ವಿಶೇಷ ವ್ಯವಸ್ಥೆ ಕಲ್ಪಿಸಿದೆ. ಶ್ರೀಲಂಕಾ ಮತ್ತು ಇಂಗ್ಲೆಂಡ್ ಪ್ರವಾಸಕ್ಕೆ ಪಾಲಕರ ಜೊತೆ ತೆರಳೋಕೆ ಸೂಚಿಸಲಾಗಿದೆ. ತಂಡದಲ್ಲಿ ಹಿರಿಯ ಆಟಗಾರರೊಂದಿಗೆ ಬೆರೆಯಲು ಅನುಕೂಲವಾಗಲಿ ಅಂತ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ವೈಭವ್ ಅಪ್ರಾಪ್ತರಾದ ಕಾರಣ ಈ ವಿಶೇಷ ವಿನಾಯಿತಿ ನೀಡಲಾಗಿದೆ ಅಂತ ಬಿಸಿಸಿಐ ಸ್ಪಷ್ಟಪಡಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗಬಹುದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.